ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟಫಲಪ್ರದಂ. ಯಾವುದೀಗ ಎಷ್ಟು ಅದೇ ನಂಬರ್ ಚೇಂಜ್ ಆಗತ್ತೆ ಇದರಲ್ಲಿ. ಮುಖ್ಯ ಪ್ರಾಣ ಆಯ್ತು. ಸರ್ವಂ ರುದ್ರಾದಿ ಜಗತ್ ಅದಕ್ಕಿಂತನ ನನ್ನ ಅಥಾಪಿ ಯದಾಶ್ರಯ ನನ್ನ ಅಥಾಪಿ ಆಪೋ ವಾ ಮಾಂಸಃ ಏವಂ ಸಪ್ತಾಧಿಕರಣ ನನ್ನ ಅಥಾಪಿ ಪ್ರಾಣಾ ವಾ ಇಂದ್ರಿಯಾಣಿ ಪ್ರಾಣಾ ಹಿ ಇದಂ ದ್ರವಂತಿ ಇತಿ ಸಾಮಾನ್ಯತೋ ಅದೇನಾ? ಅದಿರ್ಬೋದು. ಇನ್ನು ಹಿಂದೆ ನನ್ವಥಾಪಿ ಸಪ್ತ ಪ್ರಾಣಾಃ ಪ್ರಭವಂತಿ. ನನ್ವಥಾಪಿ ಸಪ್ತ ಪ್ರಾಣಾಃ ಪ್ರಭವಂತಿ ತಸ್ಮಾತ್ ಸಪ್ತಾರ್ಚಿಷಃ ಇತಿ ದ್ವಾದಶ ಏತೆ ಪ್ರಾಣಾಃ ದ್ವಾದಶ ಮಾಸಾಃ ಇತಿ ಇಂದ್ರಿಯಾಣಾಂ ಸಂಖ್ಯಾ ವಿಷಯ ಶ್ರುತ್ಯೋರಭಿಮನ್ಯಮಾನಯೋಃ ಸಮಸಂಖ್ಯಾ ನಿಯಮೇನ ಅಭಿಮಾನಿನಾಂ ಸಪ್ತತ್ವ ದ್ವಾದಶತ್ವ ರೂಪಸಂಖ್ಯಾವಯವತ್ವೇನ ಅಭಿಮನ್ಯಮಾನ ಇಂದ್ರಿಯಾಣಾಮಪಿ ತಥಾತ್ವವಿತಿ ಯುಕ್ತೇರುಭಯತ್ರ ತುಲ್ಯಬಲಯೋಃ ದ್ವಯೋರಪಿ ವಿರುದ್ಧತ್ವೇನ ಅಪ್ರಾಮಾಣ್ಯ ಪ್ರಾಪ್ತೇರಿತ್ಯತಃ ಪ್ರಾಪ್ತಂ ಸಪ್ತಗತೇರಿತ್ಯಾದಿ ಸೂತ್ರದ್ವಯಂ ತಸ್ಯಾಪ್ಯರ್ಥಃ ಇಂದ್ರಿಯಾಣಿ ಇತಿ ಮುಕ್ತ್ಯಾ ಸಂಗೃಹೀತಃ. ಇನ್ನೊಂದು ನನು ಅಥಾಪಿ ಸಪ್ತ ಪ್ರಾಣಾಃ ಪ್ರಭವಂತಿ ತಸ್ಮಾತ್ ಸಪ್ತಾರ್ಚಿಷಃ ಇತಿ ಒಂದು ವಾಕ್ಯ. ಸಪ್ತ ಪ್ರಾಣಾಃ ಪ್ರಭವಂತಿ ಒಂದು ವಾಕ್ಯ. ದ್ವಾದಶ ಏತೆ ಪ್ರಾಣಾಃ ಇನ್ನೊಂದು ಕಡೆ ದ್ವಾದಶ ಪ್ರಾಣ ಅಂತ ಇನ್ನೊಂದು ಕಡೆ ಬಂತು. ಸಪ್ತ ಪ್ರಾಣ ಅಂತ ಒಂದು ಕಡೆಗೆ, ದ್ವಾದಶ ಪ್ರಾಣ ಅಂತ ಇನ್ನೊಂದು ಕಡೆಗೆ. ವಿರೋಧ ಆಗಲಿಲ್ಲ ಅವೆರಡು ಕೂಡ. ಹಾಗೆ 7 12 ಸಂಶಯ ಬಂತು. ಇತಿ ಇಂದ್ರಿಯಾಣಾಂ, ಇಲ್ಲಿ ಪ್ರಾಣ ಶಬ್ದಕ್ಕೆ ಇಂದ್ರಿಯ ಅಂತ ಅರ್ಥ. ಇಂದ್ರಿಯಾಣಾಂ ಸಂಖ್ಯಾ ವಿಷಯ ಶ್ರುತ್ಯೋರಭಿಮನ್ಯಮಾನಯೋಃ ಸಮಸಂಖ್ಯಾ ನಿಯಮೇನ ಅಭಿಮಾನಿನಾಂ ಸಪ್ತತ್ವ ದ್ವಾದಶತ್ವ ರೂಪ ಸಂಖ್ಯಾವತ್ವೇನ. ಇನ್ನೊಂದು ಸಮಸ್ಯೆನೂ ಬರುತ್ತೆ. ಸಪ್ತ ಇಂದ್ರಿಯಗಳು ದ್ವಾದಶ ಇಂದ್ರಿಯಗಳು ಅಂತ ಹೇಳಿದಾಗ ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳನ್ನು ಹೇಳಬೇಕು. ಆಗ ಸಪ್ತ ಅಭಿಮಾನಿ ದೇವತೆಗಳು ದ್ವಾದಶ ಅಭಿಮಾನಿ ದೇವತೆಗಳು ಅಂತ ಇನ್ನೊಂದು ವಿರೋಧ ಬಂತು. ಇಂದ್ರಿಯಗಳ ಸಂಖ್ಯೆ ಅದು ತಕ್ಕಂತೆ ಅಭಿಮಾನಿಗಳ ಸಂಖ್ಯೆ ಎರಡರಲ್ಲೂ ವ್ಯತ್ಯಾಸ ಬಂತು. ತಥಾತ್ವವಿತಿ ಯುಕ್ತೇ ರುಭಯತ್ತ ತುಲ್ಯ ವಲಯೋರ್ದ್ವಯೋರಪಿ. ಎರಡು ಶ್ರುತಿಗಳು ಕೂಡ ಶ್ರುತಿಗಳಾದ್ದರಿಂದ ಈಕ್ವಲ್ ಸ್ಟ್ರೆಂತ್ ಇದೆ. ಪರಸ್ಪರ ವಿರುದ್ಧ ಬಂತು. ಆದ್ದರಿಂದ ಅಪ್ರಾಮಾಣ್ಯ ಪ್ರಾಪ್ತೇ, ಶ್ರುತಿಗೆ ಅಪ್ರಾಮಾಣ್ಯ ಬಂದಿದ್ದರಿಂದ ಅದು ಗ್ರಾಹ್ಯ ಅಲ್ಲ. ಯತಃ ಪ್ರಾಪ್ತಂ ಸಪ್ತಗತೇರಿತ್ಯಾದಿ ಸೂತ್ರದ್ವಯಂ ತಸ್ಯಾಪ್ಯರ್ಥಃ ಇಂದ್ರಿಯಾಣೀತಿ ಉಕ್ತ್ಯಾ ಸಂಗೃಹೀತಃ. ಓಂ ಸಪ್ತಗತೇ ಸೂತ್ರ ಅದಕ್ಕೆ ಹೇಳ್ತಾರೆ. ಏನು ವಿರೋಧ ಇಲ್ಲೇ ಇಲ್ಲ, ಎರಡು ಸರಿಯಾಗಿದೆ. ಅದನ್ನು ಕೂಡ ಆಚಾರ್ಯರು ಹೇಳಿದ್ದಾರೆ. ಇಂದ್ರಿಯಾಣಿ ಅನ್ನೋ ಪದದಿಂದ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ ಶ್ರೋತ್ರಾದೀನಿತು ಪಂಚೈವ ತಥಾ ವಾಗಾದಿ ಪಂಚಕಂ ಮನೋಬುದ್ಧಿ ಸಹಾಯಾನಿ ದ್ವಾದಶೈವೇಂದ್ರಿಯಾಣಿತು ಇತ್ಯುಕ್ತ ದಿಶಾ. ಮನೋಬುದ್ಧಿ ಸಾಹಿತ್ಯೇನ ಶ್ರೋತ್ರಾದಿ ಪಂಚಕಸ್ಯ ಸಪ್ತತ್ವೇನ ಸಪ್ತ ಪ್ರಾಣಾಃ ಇತಿ ಶ್ರುತೇಃ ದ್ವಾದಶ ಇತ್ಯುಕ್ತ್ಯಾ ದ್ವಾದಶ ವಾ ಇತಿ ಶ್ರುತೇಶ್ಚ ಉಪಪತ್ತೇಃ ಸೂಚನಾತ್ ಅನ್ಯಥಾ ಪ್ರಾಣ ಇತ್ಯೇವ ಬ್ರೂಯಾದಿತಿ. ಶ್ರೋತ್ರಾದೀನಿತು ಪಂಚೈವ ತಥಾ ವಾಗಾದಿ ಪಂಚಕಂ 12 ಅಂತ ಹೇಳಿದ್ದು ಸರಿನೇ. ಯಾತಕ್ಕೆ? ಶ್ರೋತ್ರಾದೀನಿತು ಪಂಚೈವ, ಶ್ರೋತ್ರಾದೀಂದ್ರಿಯಗಳೆಷ್ಟು? 5. ತಥಾ ವಾಗಾದಿ ಪಂಚಕಂ, ಅದು ವಾಗೀಂದ್ರಿಯ, ಅದು ಕರ್ಮೇಂದ್ರಿಯಗಳೆಷ್ಟು? 5. 5 ಎಷ್ಟಾಯಿತು? 10. ಮನೋಬುದ್ಧಿ ಸಹಾಯಾನಿ, ಮನಸ್ಸು ಪ್ಲಸ್ ಬುದ್ಧಿ ಇಟ್ಕೊಂಡಾಗ ಎಷ್ಟಾಯ್ತು ಅಲ್ಲಿಗೆ? 12 ಆಯಿತು. ಆದ್ದರಿಂದ ದ್ವಾದಶೈವ ಇಂದ್ರಿಯಾಣಿತು ಒಂದು ವಾಕ್ಯ ಸರಿ ಇದೆ. ಇನ್ನೊಂದು ಕಡೆ ಇತ್ಯುಕ್ತ ದಿಶಾ ಮನೋಬುದ್ಧಿ ಸಾಹಿತ್ಯೇನ, ಮನೋಬುದ್ಧಿ ಸಾಹಿತ್ಯೇನ, ಸಾಹಿತ್ಯ ಅಂದರೆ ಜೊತೆಯಾಗಿರುವಿಕೆ. ಮನೋಬುದ್ಧಿಯನ್ನು ಒಡಗೂಡಿಸಿದಾಗ ಶ್ರೋತ್ರಾದಿ ಪಂಚಕಶ್ಚ ಸಪ್ತತ್ವೇನ, ಶ್ರೋತ್ರಾದಿ ಮುಗಿದೋಯ್ತು. ಇನ್ನೊಂದಿದೆ ಈಗ, ಶ್ರೋತ್ರಾದಿ ಪಂಚಕಶ್ಚ ಸಪ್ತತ್ವೇನ ಸಪ್ತ ಪ್ರಾಣಾಃ ಇತಿ ಶ್ರುತೇಃ. ಇಲ್ಲಿ ಕರ್ಮೇಂದ್ರಿಯ ತೆಗೆದುಹಾಕಿಬಿಟ್ರು. ಎಷ್ಟು ಉಳ್ಕೊಂಡ್ವಾಗ? 7 ಉಳ್ಕೊಂಡ್ರು. ಅದು ಸರಿಗೋಯ್ತು. ಸಪ್ತ ಅಂತ ಹೇಳಿದ್ರು ಸರಿ, ದ್ವಾದಶ ಅಂತ ಹೇಳಿದ್ರು ಸರಿ, ವಿರೋಧ ಇಲ್ವೇ ಇಲ್ಲ. ಯಾವ ವಿವಕ್ಷೆಯಿಂದ ಹೇಳ್ತಾರೆ ಎಂಬುದು ಭಾರಿ ಇಂಪಾರ್ಟೆಂಟ್.
ಇಂದ್ರಿಯಗಳು ಎರಡೇ ಅಂತ ಕೆಲವು ಕಡೆ ಹೇಳ್ಬೋದು. ಏನಂತ, ಒಂದು ಸಾಕ್ಷಿ, ಇದು ಹೊರಗಿನ ಇಂದ್ರಿಯಗಳು ಅಷ್ಟೇ. ಅಥವಾ 11 ಅಂತ ಹೇಳಿದ್ರೆ ಸರಿ, ಏಕಾದಶ ಇಂದ್ರಿಯಗಳು. ಯಾತಕ್ಕೆ, ಇದು ಜ್ಞಾನೇಂದ್ರಿಯಗಳು, ಇದು ಕರ್ಮೇಂದ್ರಿಯಗಳು, ಒಂದು ಮನಸ್ಸು, ಆ ರೀತಿ ಹೇಳೋಕ್ಕೂ ಬರುತ್ತೆ. ಒಟ್ಟು ಯಾವ ರೀತಿ ಹೇಳಿದ್ದಾರೆ ಅನ್ನೋದ್ರ ಮೇಲೆ ಅಲ್ಲಿ ಸ್ಟ್ಯಾಂಡ್ ಪಾಯಿಂಟ್, ವ್ಯೂ ಪಾಯಿಂಟ್ ವೇರಿ ಆಗುತ್ತೆ ಹೊರತು ವಸ್ತುಗಳೇನಾಗಿಲ್ಲ, ವ್ಯತ್ಯಾಸ ಆಗಿಲ್ಲ. ವೆರಿ ಇಂಪಾರ್ಟೆಂಟ್. ಅದಕ್ಕೆ ಆಚಾರ್ಯ ಬೇರೆ ಕಡೆ ಹೇಳಬೇಕು, ತತ್ವ ಸಂಖ್ಯಾ ವಿವಕ್ಷಾ ಭೇದೇನ ಬಹುಧಾ ಭವತಿ. ವಿವಕ್ಷೆಯ ಭೇದದಿಂದಾಗಿ ತತ್ವ ಸಂಖ್ಯಾನವನ್ನು ಬೇರೆ ರೀತಿ ಹೇಳಬಹುದು. ತತ್ವ ಸಂಖ್ಯಾನದಲ್ಲಿ ಹೇಳಿದರು, ನಿತ್ಯಾನಿತ್ಯ ವಿಭಾಗೇನ ತ್ರಿಧೈವಾಚೇತನಂ ಮತಂ. ತತ್ವವೇದದಲ್ಲಿ ಹೇಳಿದರು ನಿತ್ಯೋ ಅನಿತ್ಯ ಅಂತ ಎರಡೇ ಹೇಳಿಬಿಟ್ರು. ಅದೇ ಇಮ್ಮಿಡಿಯೇಟ್ ಇನ್ನೊಂದು ಗ್ರಂಥದೊಳಗೆ ನಿತ್ಯಾನಿತ್ಯ ಹೇಳಲೇ ಇಲ್ಲ. ಇಲ್ಲೇನು ಹೇಳಿದ್ರು, ನಿತ್ಯಾನಿತ್ಯ, ನಿತ್ಯ ಪ್ಲಸ್ ಅನಿತ್ಯ 3 ಹೇಳಿದರೆ ಅಲ್ಲಿ ನಿತ್ಯಾನಿತ್ಯ ಅಂತ ಅಷ್ಟೇ ಹೇಳಿಬಿಟ್ರು. ವಿವಕ್ಷಾ ಭೇದದಿಂದ ಆಚಾರ್ಯ ತಮ್ಮಾಗೆ ತಾವೇ ದೃಷ್ಟಾಂತ ಕೊಟ್ಟು ಹೇಳಿದ್ದಾರೆ. ಆದ್ದರಿಂದ ಯಾವ ವಿರೋಧವೂ ಬರಲಿಲ್ಲ. ಅದೇ ರೀತಿ ಯಾವುದೇ ಪುರಾಣದಲ್ಲಿ ವ್ಯತ್ಯಾಸಗಳು ಬಂದಾಗ ಏನಂತ ತಿಳ್ಕೋಬೇಕಾಗ, ವಿವಕ್ಷಾ ಭೇದ ಇದೆ. ವೆರಿ ಸಿಂಪಲ್. ಅದು ಅರ್ಥ ಮಾಡಬೇಕು. ಅದೇನು ವಿರೋಧ ಬೇರೆ, ವಿವಕ್ಷಾ ಬೇರೆ. ವಿರೋಧ ಅಂತ ಹೇಳಿದ್ರೆ ಏನು, ಯಾವ ರೀತಿಯಲ್ಲಿ ಹೊಂದಿಸ್ಲಿಕ್ಕೆ ಬರದೆ ಹೋದಾಗ ಏನಂತಾರೆ ಅದಕ್ಕೆ ವಿರೋಧ. ಹೊಂದಿಸ್ಲಿಕ್ಕೆ ಬಂದಾಗ ಅದು ವಿವಕ್ಷೆ ಅಂತ ಅರ್ಥ. ಅದೇ ತ್ರಿಪ್ಪಿಕಾರಲ್ಲೂ ಪರಸ್ಪರ ವಿರೋಧ ಬರುತ್ತೆ ಕೆಲವು ಕಡೆಗೆ. ಅಲ್ಲೂ ಕೂಡ ಏನಿರೋದು, ವಿವಕ್ಷಾ ಭೇದ ಅಷ್ಟೇ. ವಿವಕ್ಷಾ ಭೇದ ಇದ್ದಾಗ ವಿರೋಧ ಅಂತ ಕರಿಕೂಡುದು. ಗೊತ್ತಾಯ್ತಾ? ನಮ್ಮಲ್ಲಿ ಏನಾಗಿದೆ, ಈಗ ಎಲ್ಲ ಮತ ಸಮನ್ವಯ ಮಾಡೋಣ, ವಿರೋಧ ಇದೆ, ಸಮನ್ವಯ ಹೇಗೆ ಮಾಡ್ತೀರಿ? ಈಗ ವಿವಕ್ಷೆ ಇಲ್ಲ, ಅಲ್ಲಿ ಏನಿದೆ, ವಿರೋಧನೇ ಇದೆ. ವಿರೋಧ ಇದ್ದಾಗ ಸಮನ್ವಯ ಇಲ್ಲ, ವಿವಕ್ಷಾ ಭೇದ ಇದ್ದಾಗ ಸಮನ್ವಯ ಮಾಡಬಹುದು. ಆ ವ್ಯೂ ಪಾಯಿಂಟ್ ಅಂದ್ರೆ ಏನು, ದೃಷ್ಟಿಕೋನ ಅಂತ. ಯಾವ ದೃಷ್ಟಿಕೋನದಲ್ಲಿ ಹೇಳ್ತಾರೆ. ಇಲ್ಲಿ ಎಷ್ಟು ಜನ ಇದ್ದಾರೆ, ಇಬ್ಬರೇ ಅಂದ್ಬಿಟ್ರು. ಹೇಳೋರು ಕೇಳೋರು ಇಬ್ಬರೇ, ಮುಗಿದೋಯ್ತು. ಅರ್ಥ ಆಯ್ತಾ? ಕೇಳೋರು ಎಷ್ಟು ಜನ, ಮುಂದಿನ ಪ್ರಶ್ನೆ ಅದು. ಇವತ್ತಿನ ಸತ್ಯ ಒಟ್ಟಿಗೆ ಟೋಟಲ್ ಮಾಡಿ ಹೇಳ್ಬಿಟ್ಟ ರೆಡಿ ಅಂತೇಳಿ. ಒಂದು ತಾಗೋದು ಏನರ್ಥ ಅಂತ ಕೇಳಿದ್ರೆ ಏನು ವಿರೋಧ ಇಲ್ವೇ ಇಲ್ಲ. ಅರ್ಥ ಆಯ್ತಾ? ಏನ ಎಲ್ಲಿ ಯಾವಾಗ ಎಲ್ಲಿ 12 ಅಂತ ಹೇಳಿರ್ತಾರೋ ಬುದ್ಧಿ ಸೇರಿಸ್ಕೋಬೇಕು. 12 ಅಂತ ಹೇಳಿದಾಗ ಬುದ್ಧಿ ಸೇರಿಸ್ಕೋಬೇಕು. 11 ಅಂತ ಹೇಳಿದಾಗ ಬುದ್ಧಿ ಬಿಟ್ಟು 11. ಬರೀ 5 ಅಂತ ಹೇಳಿದಾಗ ಬರೀ ಜ್ಞಾನೇಂದ್ರಿಯ, ಇನ್ನೊಂದು ಬರೀ ಕರ್ಮೇಂದ್ರಿಯ. 6 ಅಂತ ಹೇಳಿದರೆ ಜ್ಞಾನೇಂದ್ರಿಯಗಳು 5, ಮನಸ್ಸು 6 ಅಂತ ಹೇಳಿದಾಗ ಕರ್ಮೇಂದ್ರಿಯ, ಮನಸ್ಸು ಮತ್ತು 5. ಇನ್ನೊಂದು ಸೇರಿಸ್ಬಿಟ್ರೆ, ಸಾಕ್ಷಿ ಸೇರಿಸ್ಬಿಟ್ರೆ, ತತ್ವ ಪ್ರಮಾಣ ಪದ್ಧತಿಯಲ್ಲಿ ಟೀಕಾರ ಹೇಳ್ಬೇಕಾದ್ರೆ ಇಂದ್ರಿಯಗಳು ಎಷ್ಟು ಅಂದರೆ ಇಂದ್ರಿಯ ಸಪ್ತವಿಧ ಅಂತ ಹೇಳ್ಬಿಟ್ಟು. ಜ್ಞಾನೇಂದ್ರಿಯ ಸಪ್ತವಿಧ. ಯಾವ ರೀತಿ, ಸಾಕ್ಷಿ ಷಡೀಂದ್ರಿಯ ಭೇದೇನ. ಸಾಕ್ಷಿ ಪ್ಲಸ್ ಷಡೀಂದ್ರಿಯ. ಮನಸ್ಸು ಬರಲಿಲ್ಲ ಅಲ್ಲಿ, ಎಷ್ಟು ತಗೊಂಡ್ರು, ಮನಸ್ಸು ಬಂತು. ಸಾಕ್ಷಿ ಮನಸ್ಸು, ಇದು ಜ್ಞಾನೇಂದ್ರಿಯ ಅಷ್ಟೇ. ಕರ್ಮೇಂದ್ರಿಯ ತಗೊಳ್ಳಿಲ್ಲ, ಅದಕ್ಕೆ ಜ್ಞಾನ ಬರೋದಿಲ್ಲ. ಅದರಿಂದ ಕರ್ಮೇಂದ್ರಿಯ ತಗೊಳ್ಳಿಲ್ಲ. ಅರ್ಥ ಆಯ್ತಾ? ವಿವಕ್ಷಾ ಭೇದದಿಂದ ಅನ್ನೋದಕ್ಕೆ ದೃಷ್ಟಾಂತ. ಹೌದು, ನ್ಯಾಯೋಪೇತ ಶ್ರುತಿ ವಿರೋಧ. ಹಿಂದಿಂದೆಲ್ಲ ಏನದು, ಪರಸ್ಪರ ಶ್ರುತಿ ವಿರೋಧ. ಏನು ಸಂಬಂಧ ಹೇಳ್ತಾರೆ ಈಗ. ತುಲ್ಯ ಬಲಯೋಹೋ, ತುಲ್ಯ ಬಲತ್ವ ಅನ್ನೋ ಯುಕ್ತಿ ಇದೆ. ತುಲ್ಯ ಬಲತ್ವ, ಅದು ಈಕ್ವಲ್ ಸ್ಟ್ರೆಂತ್ ಅನ್ನೋದು ಯುಕ್ತಿನೇ. ಅದು ಯಾವ ರೀತಿ, ಇವರಿಗೂ ಬಲ ಅವರಿಗೂ ಬಲ ಅಷ್ಟೇ ಇರೋದ್ರಿಂದ ಹೇಗೆ ಬಿಡ್ಲಕ್ಕಾಗುತ್ತೆ. ಆದರೆ 2 ಬಿಡ್ಲಕ್ಕೆ ಬರೋದಿಲ್ಲ, ಅದು 2 ಇಡಲಕ್ಕೂ ಬರಲ್ಲ ಅಂತ ಅರ್ಥ. ಆ ರೀತಿ ಯುಕ್ತಿ ಅದು. ಯುಕ್ತಿಯ ಆ್ಯಂಗಲ್ ಅದು ಇಲ್ಲೂ ಕೂಡ ವ್ಯೂ ಪಾಯಿಂಟ್. ಮತ್ತೆ ಯಾವ ರೀತಿ ಹೇಳ್ತಾರೆ ಅನ್ನೋದೇ ವಿರೋಧ ಸಮನ್ವಯ ಮಾಡ್ಕೋಬೇಕು. ಇತ್ಯುಕ್ತ ದಿಶಾ ಮನೋಬುದ್ಧಿ ಸಾಹಿತ್ಯೇನ ಶ್ರೋತ್ರಾದಿ ಪಂಚಕಸ್ಯ ಸಪ್ತತ್ವೇನ ಸಪ್ತ ಪ್ರಾಣಾಃ ಇತಿ ಶ್ರುತೇಃ ದ್ವಾದಶೇತ್ಯುಕ್ತ್ಯ ದ್ವಾದಶವಾ ಇತಿ ಶ್ರುತೇಶ್ಚ ಉಪಪತ್ತೇಃ ಸೂಚನಾ. ಅದು ಯಾವ ವಿರೋಧನೂ ಇಲ್ಲೇ ಇಲ್ಲ. ಅದಕ್ಕೆ ಆಚಾರ್ಯರು ಸಂಗ್ರಹ ಮಾಡೋದಕ್ಕೆ ಏನಂತ ಮಾಡಿದ್ದಾರೆ, ಅನ್ಯಥಾ ಪ್ರಾಣ ಇತ್ತೇವ ಬ್ರೂಯಾದಿತಿ. ಇಂದ್ರಿಯಾಣಿ ಅಂತ ಆಚಾರ್ಯ ಹೇಳಿದ. ಪ್ರಾಣ ಅಂತ ಯಾತಕ್ಕೆ ಹೇಳಿದರು ಅಂದರೆ ಈ ಅಧಿಕರಣವನ್ನು ಸೇರಿಸೋದಕ್ಕೋಸ್ಕರ. ಪ್ರಾಣ ಅಂತ ಹೇಳಿದ ಇಂದ್ರಿಯಗಳೇ, ಪ್ರಾಣಶ್ಚೈವ ತದುದ್ಭವ, ಈ ಪದ ಉಪಯೋಗಿಸಕ್ಕೆ ಅದೇ ಕಾರಣ. ಅದೇ ರೀತಿ ಇನ್ನೂ ಅಥಾಪಿ ದೂರಶ್ರವಣ ದರ್ಶನಾದಿ ಯುಕ್ತ್ಯುಪೇತಯ ದಿವೀವ ಚಕ್ಷುರಾತತಂ ಇತೀಂದ್ರಿಯ ವ್ಯಾಪ್ತಿ ಶ್ರುತ್ಯ ಪ್ರಾಣಾವ ಅಣವಃ ಇತಿ ತದಣುತ್ವ ಶ್ರುತೇರ್ವಿರುದ್ಧತ್ವೇನ ಅಪ್ರಾಮಾಣ್ಯಂ ಸ್ಯಾದಿತಿ ಅತಃ ಪ್ರಾಪ್ತಂ ಅಣವಶ್ಚೇತಿ. ಇನ್ನೊಂದು ಪ್ರಶ್ನೆ ಈಗ ಇಂದ್ರಿಯಗಳು ವ್ಯಾಪ್ತನೋ ಅಣುವು ಅಂತ ಪ್ರಶ್ನೆ. ಇಂದ್ರಿಯಗಳು ವ್ಯಾಪ್ತನೋ ಅಣುನೋ, ಏನು ಉತ್ತರ ಕೊಡ್ಬೇಕು ಅದಕ್ಕೆ? ಇಂದ್ರಿಯಗಳ ಅಣುವ ವ್ಯಾಪ್ತಿಯೋ? ಜೀವನೇ ಅಣು. ಅವನ ಇಂದ್ರಿಯ ಏನಾಗಿರ್ಬೇಕೀಗ, ಮನೆಯೇ ಚಿಕ್ಕದ ರೂಮಿನಷ್ಟು ಚಿಕ್ಕದಿರ್ಬೇಕು. ಗೊತ್ತಲ್ಲ, ಮನೆ ಚಿಕ್ಕದ ರೂಮ್ ಇನ್ನೂ ಚಿಕ್ಕದಿರ್ಬೇಕು. ಸೊ ಇಂದ್ರಿಯಗಳು ಏನಾಗಿರ್ಬೇಕು, ಅಣು ಆಗಿರಲೇಬೇಕು. ಆದರೆ ಕೆಲವು ಕಡೆ ದಿವೀವ ಚಕ್ಷುರ ಆತತಂ, ಚಕ್ಷು ಆತತಂ, ಕಣ್ಣು ವ್ಯಾಪಿಸಿಬಿಟ್ಟಿದೆ ಅಂತ ಹೇಳಿ ಏನರ್ಥ ಅಲ್ಲಿಗೆ? ಈಗ ವ್ಯಾಪ್ತ ಅಂತಾಯ್ತು. ಪುರುಷ ಸೂಕ್ತಲ್ಲೇ ಹೇಳ್ತಾ ಇದ್ದಾರೆ, ಕಣ್ಣು ವ್ಯಾಪ್ತವಾಗಿಬಿಟ್ಟಿದೆ.
ಇನ್ನೊಂದು ಕಡೆ ಹೇಳ್ತಾರೆ ಪ್ರಾಣಾವ ಅಣವಹ, ಪ್ರಾಣಗಳು ಇಂದ್ರಿಯಗಳೆಲ್ಲ ಏನವೋ ಅಣುಗಳು, ಇಂದ್ರಿಯಗಳ ಅಣುಗಳು. ಎಷ್ಟು ಸೂಕ್ಷ್ಮ ಇವತ್ತು ಗೊತ್ತಾಗಿದೆ. ಕಣ್ಣಿಗೆ ಟೆಸ್ಟ್ ಮಾಡ್ಬೇಕಾದ್ರೆ ಎಷ್ಟು ಅಣು ಅಂತ ಗೊತ್ತಾಗೋದಿಲ್ಲ. ಅಂತ ಸೂಕ್ಷ್ಮ ಇದನ್ನು ಹಾಕೊಂಡು ಪರೀಕ್ಷೆ ಮಾಡ್ತಾರೆ ಅಂದಮೇಲೆ ಅದು ಸ್ಥೂಲ ಅಲ್ಲ ಅಂತ ಆಯ್ತಲ್ಲ, ಅಣು ಅಂತ ಪ್ರೂವ್ ಆಯ್ತು. ನಾನು ಅಥಾಪಿ ದೂರಶ್ರವಣ ದರ್ಶನಾದಿ ಯುಕ್ತಿಪೇತಯ, ಅದಕ್ಕೊಂದು ಯುಕ್ತಿ ಬೇರೆ ಇದೆ. ಯಾವುದಕ್ಕೆ? ವ್ಯಾಪ್ತ, ಇಂದ್ರಿಯಗಳು ವ್ಯಾಪ್ತ ಅಂತ ಹೇಳೋದಕ್ಕೊಂದು ಯುಕ್ತಿ ಇದೆ. ಏನು ಯುಕ್ತಿ ಇದೆ? ದೂರಶ್ರವಣ, ದೂರದರ್ಶನ, ದೂರದ್ದು ಕಾಣುತ್ತೆ, ಬೆಟ್ಟದ ಮೇಲೆ ಕಾಣುತ್ತೆ ಅಂದರೆ ಕಣ್ಣು ಅಲ್ಲಿವರೆಗಿದೆ ಅಂತ ಆಯ್ತಲ್ಲ ಅವನ ವಾದ. ಕಣ್ಣು ಅಲ್ಲಿವರೆಗಿದೆ ಅಂತ ಆಯ್ತಲ್ಲ. ಎಲ್ಲಿದ ಕೆಡುತ್ತೆ ಅಂದರೆ, ದೂರ ಮಾತು ಕೆಡುತ್ತೆ ಅಂದರೆ ಏನರ್ಥ? ಸಿಡ್ಲು, ಆಕಾಶದಲ್ಲ ಸಿಡ್ಲು ಹಡಿಯೋದು, ಇಲ್ಲೆಲ್ಲ ನಮಗೆ ಕೆಡಿಸುತ್ತಂದ್ರೆ ಅಲ್ಲಿವರೆಗೆ ಕಿವಿ ಹೋಯ್ತು ಅಂತ ಆಯ್ತಲ್ಲ. ಅಂದರೆ ಒಂದು ಶ್ರುತಿ ಹೇಳಿತ್ತು ಇಂದ್ರಿಯಗಳು ವ್ಯಾಪ್ತ ಅಂತ ಹೇಳಿ. ಆ ಸಪೋರ್ಟ್ ಮಾಡೋ ಯುಕ್ತಿ ಏನಂತಿದೆ? ದೂರಶ್ರವಣ, ದೂರಶ್ರವಣದಿಂದ ಯಾವ್ದು ವ್ಯಾಪ್ತ ಅಂತ ಆಯ್ತೋ? ದೂರದರ್ಶನದಿಂದ ಕಣ್ಣು. ಅಂದಮೇಲೆ ಉಪಲಕ್ಷ್ಯ ಗುಣದ ಮೂರು ಅಂಡರ್ಸ್ಟುಡ್. ಇಂದ್ರಿಯಗಳ ವ್ಯಾಪ್ತ ಅನ್ನೋ ಪಕ್ಷಕ್ಕೆ ಭಾರಿ ಇಷ್ಟ ಅಂತ ಬಂತು. ಆದರೆ ಪ್ರಾಣ ಅವ ಅಣವಹ ಐತಿ, ಪ್ರಾಣ ಅಣುತ್ವಕ್ಕೊಂದು ಯುಕ್ತಿ ಇದೆ. ಇನ್ನೊಂದು ಯುಕ್ತಿ ಏನಿದೆ ಅದಕ್ಕೆ? ಜೀವನೇ ಅಣು ಅಂದಮೇಲೆ ಯುಕ್ತಿ ಅಣು ಆಗಿರಬೇಕು, ಆ ಯುಕ್ತಿ ಇದೆ. ಈಗ ಎರಡಕ್ಕೂ ಯುಕ್ತಿ ವಿರೋಧ ಬರೋದ್ರಿಂದ ಅವು ಎರಡೂ ಏನಾಯ್ತು ಅಲ್ಲಿಗೀಗ? ಅಪ್ರಮಾಣವೇ. ವ್ಯಾಪ್ತ ಅನ್ನೋದು ಸರಿಯಲ್ಲ, ಇದೂ ಸರಿಯಲ್ಲ, ಪರಸ್ಪರ ವಿರುದ್ಧವಾದ ಹೇಳಿಕೆಗಳು ಅಂತ ಹೇಳ್ತಾರೆ. ಒಂದು ಸರಿ ಆದರೂ ಸುತ್ತಿ ಹೋಯ್ತು ಅಲ್ಲಿಗೆ, ಒಂದು ಸರಿ ಆದರೂ ಸುತ್ತಿ ಹೋಯ್ತು. ಯಾತಕ್ಕೆ? ಇನ್ನೊಂದು ತಪ್ಪು ಅಂತ ಆಯ್ತಲ್ಲ. ಎರಡು ಮಾತಾಡಿದ್ರೆ ಒಂದು ತಪ್ಪಾದರೂ ಕೂಡ ಶ್ರುತಿ ಅಪ್ರಾಮಾಣ್ಯ ಬಂದೇ ಬರುತ್ತೆ. ಎರಡು ತಪ್ಪಾದರೂ ಅಪ್ರಾಮಾಣ್ಯ, ಒಂದು ತಪ್ಪಾದರೂ ಅಪ್ರಾಮಾಣ್ಯನೇ. ಅಪ್ರಾಮಾಣ್ಯಂ ಸ್ಯಾದಿತ್ಯತಃ ಪ್ರಾಪ್ತಂ ಅಣವಶ್ಚೈತಿ. ಅದಕ್ಕೆ ಉತ್ತರ ಕೊಟ್ಟರು. ಇಂದ್ರಿಯಗಳು ಏನವು? ಅಣುಗಳೇ, ಸಂಶಯ ಇಲ್ಲ. ಇಂದ್ರಿಯ ಅಣುಗಳೇ ಹೊರತು ವ್ಯಾಪ್ತ ಅಲ್ಲ. ಹಾಗಿದ್ರೆ ಅದಕ್ಕೇನು ಉತ್ತರ ಕೊಡ್ತೀರಿ? ತಸ್ಯಾಪ್ಯರ್ಥ ಇಂದ್ರಿಯಾಣಿ ಇತ್ಯುಕ್ತೈವ ಸಂಗೃಹೀತಃ ಅಣವಹ ಅನ್ನೋ ಇಂದ್ರಿಯ ಅಣು ಎಂಬ ಮಾತು ಇಂದ್ರಿಯಾಣಿ ಅಂತ ಅಲ್ಲಿ ಸೇರಿಸಿದ್ದರಿಂದ ಅಣುಗಳು ಎಂಬ ಸಿದ್ಧಾಂತವನ್ನೇ ಆಚಾರ್ಯ ಸಂಗ್ರಹ ಮಾಡದಂತೆ ಆಯಿತು. ವಿಷಯ ದ್ರವಣ ತೇಷಾಂ ಇಂದ್ರಿಯತ್ವಮುದಾಹೃತಂ ಇತ್ಯುಕ್ತ ದಿಶಾ ದ್ರವಣ ರೂಪ ಕ್ರಿಯಾವತ್ವೇನ ಅಣುತ್ವಸ್ಯ ಧ್ರುವಾದಿ ಪರ್ಯಂತಂ ದ್ರವಣೋಕ್ತ್ಯ ತೇಜಸ ವ್ಯಾಪ್ತತ್ವಸ್ಯ ಚ ಸೂಚನೇನ ಇಂದ್ರಿಯಾಣಿ ಇಂದ್ರಿಯಾಣುತ್ವ ಅನಣುತ್ವ ಶ್ರುತ್ಯೋರ್ ಅವಿರೋಧ ಸೂಚನಾದಿತಿ. ಅವಿರೋಧವನ್ನು ಹೇಳಿದರು. ಹೇಗೆ? ವಿಷಯ ದ್ರವಣಾತ್ ತೇಷಾಂ ಇಂದ್ರಿಯತ್ವ ಉದಾಹೃತಂ ಇದಂ ಪ್ರತಿ ದ್ರವಣಾತ್ ಇಂದ್ರಿಯ ಇಂದ್ರಿಯಂ. ಇಂದ್ರಿಯಂ ಅಂದ್ರೇನು? ಇದಂ ಪ್ರತಿ ಇದಂ ಅಂದ್ರೆ ವಸ್ತು, ವಸ್ತುಗಳಲ್ಲಿ ಹರಿದು ಹೋಗುತ್ತೆ. ಸೈನ್ಸ್ ಪ್ರಕಾರ ಕೂಡ ಏನಾಗುತ್ತೆ? ರೇಸ್ ಹೋಗುತ್ತಲ್ಲಿ, ಕಣ್ಣಿಂದ ರೇಸ್ ಹೋಗಿ ಅಲ್ಲಿ ರೀಚ್ ಆಗುತ್ತೆ. ಸೊ ದ್ರವಣ, ದ್ರವಣ ಅಂದ್ರೇನು? ಮೂವಿಂಗ್ ಅಂತ, ಮೂವಿಂಗ್ ಟುವರ್ಡ್ಸ್ ವಿಷಯ. ಅಂದಮೇಲೆ ಮೂವ್ಮೆಂಟ್ ಬಂದ ತಕ್ಷಣ ಏನಾಗಿರ್ಬೇಕದು? ಅಣುವಾಗಿರಬೇಕು. ಹಿಂದೆ ಹೇಳಿದ್ದಾರೆ. ಮಧ್ಯಮ ಪ್ರಮಾಣವಾದರೆ ಅನಿತ್ಯ ಆಗುತ್ತೆ. ಗೊತ್ತಾಯ್ತಾ? ನಿತ್ಯವ ಇಂದ್ರಿಯಗಳ ನಿತ್ಯ, ಜೀವ ಸ್ವರೂಪ ನಿತ್ಯ, ಇಂದ್ರಿಯಗಳ ನಿತ್ಯ. ದೇರ್ ಫೋರ್ ಮೂವ್ಮೆಂಟ್ ಇದ್ದು ಮತ್ತೆ ಅಣುತ್ವ ಇರೋದು, ನಿತ್ಯತ್ವ ಇರೋದ್ರಿಂದ ಏನಾಗಿರ್ಬೇಕದು? ಅಣುವಾಗಿರಬೇಕು. ಯುಕ್ತಿ ಸಪೋರ್ಟ್ ಮಾಡುತ್ತೆ. ಏನು? ಅದೇ ಅದನ್ನು ಅಂಡರ್ಸ್ಟುಡ್ ತಿಳ್ಕೊಂಡ್ಬಿಡ್ಬೇಕು ಈಗಾಗಲೇ. ಇಂದ್ರಿಯಗಳು ಕೂಡ ಸ್ವರೂಪ, ಜೀವನ ಸ್ವರೂಪ ಆದ್ದರಿಂದ ನಿತ್ಯ. ಆದರೆ ಭೌತಿಕವಾದ ಇಂದ್ರಿಯಗಳೆಲ್ಲ ಏನವು? ಅನಿತ್ಯ. ಕಣ್ಣು ಸರಿ ಇದೆ, ಸ್ಪೆಕ್ಸ್ ಹೊಡೆದೋಯ್ತು, ಸ್ಪೆಕ್ಸ್ ನಿತ್ಯ. ಹೌದೋ ಅಲ್ಲ? ಅಲ್ಲ. ಏನದು? ಅನಿತ್ಯ. ಕಣ್ಣು ನಿತ್ಯ. ಒಂದೊಂದೇ ಚೇಂಜ್ ಮಾಡಿ ತೋರಿಸ್ತಾ ಹೋಗ್ತಾನೆ. ಇದು ಬೇಡ, ಇನ್ನೊಂದು ತಗೊಳ್ಳಿ ಅಂತ ಹೇಳ್ತಾನೆ. ಕಣ್ಣು ನಿತ್ಯ, ಇದು ಹೋಯ್ತು. ಎಲ್ಲಿದ್ರೂ ಕೂಡ ಉದಾಹರಣೆಗೆ ವೆರಿ ಸಿಂಪಲ್. ಅದು ಒಬ್ಬ ಟೆಂಪರರಿ ಸರ್ವೆಂಟ್ ಇದ್ದಾನೆ, ಪರ್ಮನೆಂಟ್ ಸರ್ವೆಂಟ್ ಇದ್ದಾನೆ, ಒಬ್ಬ ಆಫೀಸರ್ ಇದ್ದಾನೆ. ಇಬ್ಬರು ಹೇಗೆ ನಿಯಮನ ಮಾಡ್ತಾನಂತ? ಕಂಟ್ರೋಲ್ ಹೇಗೆ ಮಾಡ್ತಾನೆ? ಟೆಂಪರರಿಯಾಗಿಯೇ ಕಂಟ್ರೋಲ್ ಮಾಡ್ತಾನೆ, ಪರ್ಮನೆಂಟ್ ಆಗಿಯೇ ಕಂಟ್ರೋಲ್ ಮಾಡ್ತಾನೆ. ಬೈತಾನೆ, ಕರೆದೀವಿ ಟೆಂಪರರಿ ಅಲ್ಲ, ಮೊದಲೇ ಟೆಂಪರರಿ ಇರ್ರೆಗ್ಯುಲರ್ ಆಗಿದೆಯಲ್ಲ, ಗತಿ ಏನಂತ ಬೈದು ಕಳಿಸ್ತಾನೆ. ಮೊದಲೇ ಪರ್ಮನೆಂಟು. ನಿನ್ನ ಉಳಿದವ್ರು ಏನು ತಿಳ್ಕೊಂಡ್ಬಿಡ್ತಾರೆ? ಯೋಚನೆ ಮಾಡು, ಸರಿಯಾಗಿರೋ ಅಂತ. ನೀವು ಅದೇ ಕಾರಣ ಕೊಟ್ಟ, ಪರ್ಮನೆಂಟ್ ಎಂಬ ಕಾರಣ ಕೊಟ್ಟೆ ಬೈದ, ಟೆಂಪರರಿ ಕಾರಣ ಕೊಟ್ಟರೆ ಬೈದ. ದೇರ್ಫೋರ್ ಟೆಂಪರರಿಯಾಗಿ ನೋಡ್ತಾನೆ. ಅದು ಇಂದ್ರಿಯ ದೇವತೆಗಳಿಗೆ ಸಮಸ್ಯೆ ಇದೆ. ಈಗ ಭೌತಿಕ ಇಂದ್ರಿಯ ಎರಡಕ್ಕೂ ನೋಡ್ತಾರೆ. ಈಗ ಭೌತಿಕ ಇಂದ್ರಿಯಗಳನ್ನ ಅನಿತ್ಯವಾಗಿಯೇ ನೋಡ್ತಾರೆ, ಇದನ್ನ ನಿತ್ಯವಾಗಿಯೇ ನೋಡ್ತಾರೆ. ಸಮಸ್ಯೆ ಏನಿದೆ? ಏನು ಸಮಸ್ಯೆ? ಅಭಿಮಾನಿ ದೇವತೆಗಳು ಎರಡು ವಿಧ. ಮತ್ತೆ ಅದು ಹೇಗಿದ್ದಾರೆ ಅವರು? ಭೌತಿಕ ಇಂದ್ರಿಯಗಳಿಗೆ ಬೇರೆ, ಸ್ವರೂಪ ಇಂದ್ರಿಯಗಳಿಗೆ ಬೇರೆ. ಗೊತ್ತಾಯ್ತಾ? ಅದರಲ್ಲಿ ವ್ಯತ್ಯಾಸ ಏನಂತ ಕೇಳಿದ್ರೆ, ಮುಕ್ತರಾದವರಿಗೆ ಮುಕ್ತ ಜೀವರೇ ಅಭಿಮಾನಿಗಳು, ಅಮುಕ್ತರಿಗೆ ಅಮುಕ್ತರೇ. ಸಮಸ್ಯೆಯಲ್ಲಿ ಬಂತು, ಬರಲೇ ಇಲ್ಲ ಅಷ್ಟೇ. ಆಮೇಲೆ ತಸ್ಯಾಪ್ಯರ್ಥ ಇಂದ್ರಿಯಾಣೀತಿ ಉಕ್ತೈವ ಸಂಗೃಹೀತಃ ಆಯಿತು.
ಧ್ರುವಾದಿ ಪರ್ಯಂತಂ ದ್ರವಣ ರೂಪಕ್ರಿಯಾವತ್ತೇನ ಅಣುತ್ವಸ್ಯ ಅಣುತ್ವ ಪ್ರೂವ್ ಆಗೋಯ್ತು. ಆದರೆ ವ್ಯಾಪ್ತತ್ವ ಹೇಳಬೇಕಲ್ಲೀಗ. ಎಲ್ಲಿ ಧ್ರುವ ನಕ್ಷತ್ರ ಕಾಡುತ್ತೆ ನಮಗೆ, ಅದಕ್ಕೆ ಧ್ರುವಾದಿ ಪರ್ಯಂತಂ. ಧ್ರುವ ನಕ್ಷತ್ರ ಕಣ್ಣಿಗೆ ಕಾಡುತ್ತೆ ಅಂದರೆ ನಮ್ಮ ಕಣ್ಣು ಎಲ್ಲಿವರೆಗೂ ಹೋದಾಗಾಯ್ತು ಈಗ. ಆದರೆ ಕಣ್ಣು ಅಣು ಆದ್ದರಿಂದ ಹೋಗಿಲ್ಲ. ಏನೋಯ್ತು? ತೇಜಸ ವ್ಯಾಪ್ತತ್ವಸ್ಯ. ಅದು ತೇಜಸ್ ಏನಾಗಿದೆ ಹೇಳಿದ್ನಲ್ಲ, ಅಲ್ಲಿ ಲೈಟ್ ಇದೆ, ಬೆಳಕಿಲ್ಲಿದೆ. ಹೆಂಗೆ ಬಂತದು? ಲೈಟ್ ಇರೋದಲ್ಲೇ, ಈ ಲೈಟ್ ಇಲ್ಲ, ಹೀಟರ್ ಅಲ್ಲೇ ಇರೋದು, ಬಿಸಿ ಇಲ್ಲೇ ಆಗ್ತಿದೆ. ಏನದು? ತೇಜಸ. ಅದರ ಪ್ರಕಾಶದಿಂದ ಆಗ್ತಾ ಇದೆ ಹೊರತು ವಸ್ತುವಿಗೆ ಏನಿಲ್ಲ, ವ್ಯಾಪ್ತಿ ಇಲ್ಲ. ತೇಜಸ್ಸಿಗೆ ವ್ಯಾಪ್ತಿ, ಯಥಾಶಕ್ತಿ ವ್ಯಾಪ್ತಿ. ಆದ್ದರಿಂದ ವಿರೋಧ ಪರಿಹಾರ ಆಗೋಯ್ತು. ದೇವರಿಗೆ ಹಾಗಲ್ಲ. ಹೇಗೆ ವ್ಯಾಪ್ತಿ ಇದೆ ದೇವರಿಗೆ? ಸರ್ವತ್ರ ವ್ಯಾಪ್ತರಾಗಿದ್ದಾರೆ, ತಾನೇ ಸ್ವತಃ ಇದ್ದಾರೆ. ತೇಜಸ್ಸಿನ ವ್ಯಾಪ್ತಿ ಅಂತ ಹೇಳಬಾರದು. ವಾಯುದೇವರಿಗೆ ವ್ಯಾಪ್ತಿ ಎಂಥದ್ದು? ಅಣು. ಆದ್ದರಿಂದಾಗಿನೇ ಅದು ತೇಜಸ. ತೇಜಸ್ಸಲ್ಲಿಂದ ಬಂತು ಯೋಗಶಕ್ತಿ. ಎಂಥ ಯೋಗ? ಅದು ಸ್ವರೂಪದ ಯೋಗ, ಅವ್ರಿರೋ ಸಾಮರ್ಥ್ಯನೇ ಅಂತ. ಆದರೆ ಇವ್ರದ್ದು ಹಾಗಲ್ಲ. ಹೇಳಿದ್ನಲ್ಲ, 100 ಕ್ಯಾಂಡ್ಲ್ ಪೈಪಿನ ಶಕ್ತಿ ಬಲ್ಬ್ ಇದೆ, 100 ಕ್ಯಾಂಡ್ಲ್ ಅದು ಬಲ್ಬ್ನಲ್ಲೇ ಇದೆ. ಮತ್ತೆ 0 ಕ್ಯಾಂಡ್ಲ್ ಅಲ್ಲೇ ಇದೆ. ಹಾಗೇನೆ ಆಯಾ ಜೀವರ ಅಣುಗಳಾಗಿದ್ರು ಕೂಡ ಎಷ್ಟೋ ಸರ್ತಿ 40, 60 ಇವೆಲ್ಲ ಕ್ಯಾಂಡ್ಲ್ ಇದು ವೇರಿ ಆಗಲ್ಲ, ಸೈಜ್ ವೇರಿ ಆಗೋದಿಲ್ಲ, ಪವರ್ ವೇರಿ ಆಗುತ್ತೆ. ಗೊತ್ತಾಯ್ತಾ? ಸೈಜ್ ವೇರಿ ಆಗದೆ ಪವರ್ ಹೇಗೆ ವೇರಿ ಆಗುತ್ತೋ ಹಾಗೇನೆ. ಇವತ್ತು ಉದಾಹರಣೆಗೆ 1 kg ಚಿನ್ನ, 1 kg ಕಬ್ಬಿಣ, ವೇಟ್ ವೈಸ್ ಏನಿಲ್ಲ ಅಲ್ಲಿ, ನೋ ಡಿಫರೆನ್ಸ್. ವೇಟ್ ವೈಸ್ ನೋ ಡಿಫರೆನ್ಸ್. ಆದರೆ ಕ್ವಾಲಿಟಿ ವೈಸ್ ಬೇಕಾಷ್ಟು ಡಿಫರೆನ್ಸ್ ಇದೆ. ಎಷ್ಟು ಸಿಕ್ಕಾಬಿಟ್ಟು ಇದು ಇನ್ ಟರ್ಮ್ಸ್ ಆಫ್ ಏನಿದೆ ಇದೆ. ಒಂದು kg ಇಟ್ಕೊಂಡ್ಬಿಟ್ರೆ ಗೋವಿಂದ, ಲಕ್ಷಗಟ್ಟಲೆ ಇದು, ಬರೀ ಹಂಡ್ರೆಡ್ಸ್ ಗಟ್ಟಲೆ ಇದೆ. ಆದ್ದರಿಂದ ವಾಯುದೇವರು ಹೇಗಿದ್ದಾರೆ ಅಂತ ಕೇಳಿದರೆ ಅವ್ರ ವ್ಯಾಲ್ಯೂ ನಾವ್ರೋಣು ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಅವ್ರು ಅಣುವಾಗಿದ್ರು ಹೇಗಿದ್ದಾರೆ ಅವರು? ಅವರ ಶಕ್ತಿ ಸ್ವಾಮಿನ್ ಸರ್ವಾಂತರಾತ್ಮನ್, ಅಷ್ಟು ಶಕ್ತಿ ಇದೆ. ಇದಕ್ಕಷ್ಟಿಲ್ಲ. ದೇವರಿಗೆ ಎಲ್ಲ ಕಡೆ ಇರ್ತದೆ. ದೇವರು ವ್ಯಾಪ್ತ ಅಂದಮೇಲೆ ಅವ್ರ ಇಂದ್ರಿಯಗಳು ವ್ಯಾಪ್ತಾನೆ. ಜೀವ ಅಣು ಅಂದಮೇಲೆ ಇಂದ್ರಿಯಗಳು ವ್ಯಾಪ್ತ ಅಲ್ಲ, ಅವು ಅಣುನೇ. ತೇಜಸ ವ್ಯಾಪ್ತಿ ಅಷ್ಟು. ತೇಜಸ್ ಡಿಫರ್ ಆಗ್ತಾ ಹೋಗುತ್ತೆ. ಆದ್ದರಿಂದ ವೇರಿ ಆಗೋದಿಲ್ಲ. ಕೆಲ ಕ್ಲಿಯರ್ ಆಗಿ ಓದ್ತಾರೆ, ಆದರೆ ಸ್ಪೆಕ್ಸ್ ಮೇಲೆ ಓದಕ್ಕೆ ಆಗ್ತಾ ಇಲ್ಲ. ಅದೇ ಡಿಸ್ಟೆನ್ಸ್ ಇಟ್ಕೊಂಡ್ರೆ ಅವನಿಗೆ ಬದಲಾಗ್ತಿದ್ದು, ಈಗ ಆಗ್ತಾ ಇಲ್ಲ. ಏನಾಯ್ತು? ಈಗ ಡಿಫೆಕ್ಟ್ ಕ್ರಿಯೇಟ್ ಆಗಿದೆ. ಅಷ್ಟು ಇನ್ನೊಬ್ರಿಗೆ ಕಾಣಿಸುತ್ತೆ, ಅವನಿಗೆ ಕಾಣಿಸೋದಿಲ್ಲ. ಅವ್ನು ತೇಜಸ್ ಜಾಸ್ತಿ, ಒಂದು ಕಡಿಮೆ. ಸ್ಪೆಕ್ಸ್ ಹಾಕೊಂಡ, ತೇಜಸ್ ಸಪ್ಲೈ ಆಯ್ತು. ಈಗ ಯಾವುದರಿಂದ? ಅದರಿಂದ ಸಪ್ಲೈ ಆಯ್ತು. ಬರೀ ಕಣ್ಣಿಗೆ ಕಾಣ್ತಾ, ಮೈಕ್ರೋಸ್ಕೋಪ್ ಹಾಕೊಂಡ, ಅದರಿಂದ ಕಾಣಿಸುತ್ತೆ. ತೇಜಸ್ ಜಾಸ್ತಿ ಆಯ್ತು, ಅದರಿಂದ. ತೇಜಸ್ ಹೆಚ್ಚು ಕಡಿಮೆ ಮಾಡಕ್ಕೆ ಬರುತ್ತಾ ಇಲ್ಲ? ಆದರೆ ಕುಳ್ಳನ ಕಣ್ಣೇ ಇಲ್ಲ, ಏನು ಹಾಕಿದ್ರು ಕಾಣಿಸೋದಿಲ್ಲ. ಅದಕ್ಕೆ ತೇಜಸ್ಸೇ ಇಲ್ಲ. ತೇಜಸ್ ಇದ್ರೆ ಏನು ಮಾಡ್ಬೋದು? ಅದನ್ನು ಹೆಚ್ಚು ಕಡಿಮೆ ಮಾಡ್ಬೋದು. ವೇಗ ಇದ್ರೆ ಓಡಿಸ್ಬೋದು, ನಿಂತಿದ್ರೆ ಏನು ತಳ್ಳೋದು? ಜೋರ ತಳ್ಳೋದ್ಬೇಕಂತ ಹೊರತು ಜೋರ ಹೋಗೋ ಪ್ರಶ್ನೆ ಇಲ್ಲ. ಅದು ಏನು ಉಪಯೋಗ ಇಲ್ಲ. ಅದು ಇದೆಲ್ಲ ಅಪ್ಲೈ ಮಾಡಿಕೊಂಡ್ರೆ ಯಾವುದೇ ಶಾಸ್ತ್ರ ಪ್ರಪಂಚದಲ್ಲಿ ಅಥವಾ ಶಾಸ್ತ್ರಜ್ಞರ ಮಾತೆಗಳಲ್ಲಿ ವಿರೋಧ ಬಂದಾಗ ಎಂದು ವಿರೋಧ ಅಂತ ತಿಳಿಲಕ್ಕೆ ಹೋಗಬಾರದು. ನಮಗೆ ಅರ್ಥ ಆಗಿಲ್ಲ, ಆ ವ್ಯೂ ಪಾಯಿಂಟ್ ನೋಡ್ಕೊಂಡ್ಬಿಟ್ರೆ ತಕ್ಷಣ ಉತ್ತರ ಗೊತ್ತಾಗುತ್ತೆ. ಮಧ್ಯಮ ಪ್ರಮಾಣ ಅಂದ್ರೇನು? ಅದು ನೀದರನು ನಾರ್ ವ್ಯಾಪ್ತ. ಅದಕ್ಕೇನಂತಾರೆ? ಇನ್ ಬಿಟ್ವೀನ್ ಎಲ್ಲ ಮಧ್ಯಮ ಪ್ರಮಾಣ. ಇನ್ ಬಿಟ್ವೀನ್ ಯಾವುದೇ ಇದ್ರೂ ಕೂಡ ಏನದು? ಮಧ್ಯಮ ಪ್ರಮಾಣ ಅಷ್ಟೇ. ಅಣು, ಮಹತ್ತು, ಮಧ್ಯಮ. ಮಧ್ಯದ 3. ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ನಾಂತಂ ನ ಇದು ನ ಮಧ್ಯಂ. ಮಧ್ಯದ್ದೆಲ್ಲ ಎಲ್ಲ ಸೇರ್ಕೊಂಡು ಹೋಯ್ತದೆ. ಹೌದು, ನಿತ್ಯ. ಅವಾಗ ನಿತ್ಯತ್ವನೇ ಬಂತು. ಆದ್ರೂ ಕೂಡ ಏನಿದೆ? ಅಡುತ್ವ ಇದೆ. ನಿತ್ಯ ಆಗಬೇಕಾದ್ರೆ ಅಣು ಆಗಿದ್ರು ನಿತ್ಯ ಆಗ್ಬೋದು, ವ್ಯಾಪ್ತ ಆಗಿದ್ರು ನಿತ್ಯ. ಮಧ್ಯಮ ಪರಿಮಾಣದ ಮಾತ್ರ ಏನಾಗೋದಿಲ್ಲ, ನಿತ್ಯ ಆಗೋದಿಲ್ಲ ಹೇಳಿದ್ದಾರೆ. ಧ್ರುವಾದಿ ಪರ್ಯಂತಂ. ನೋಡಿಗೆ ದೇಹ ಮಧ್ಯಮ ಪರಿಮಾಣ. ಇದು ಅಣುವಲ್ಲ, ವ್ಯಾಪ್ತರು ಅಲ್ಲ. ದೇಹ ಏನದು? ದೇವ್ರ ದೇಹ ಅಲ್ಲ. ಯಾತಕ್ಕೆ? ದೇವ್ರ ದೇಹರು ಏನದು? ಯಾವ ಪೃಥಿವ್ಯೋರಿದವಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಹ. ವ್ಯಾಪ್ತಂ, ದೇವರ ದೇಹ ವ್ಯಾಪ್ತ. ಆದ್ದರಿಂದ ದೇವರ ದೇಹ ಏನಲ್ಲ? ಅನಿತ್ಯ ಅಲ್ಲ. ಎಲ್ಲ ದೇಹವನ್ನು ವಾಲಿ ದೇಹ ವ್ಯಾಪ್ತ ಅಲ್ಲ, ಅರ್ಜುನ ವ್ಯಾಪ್ತನಲ್ಲ. ಅದಕ್ಕೆ ವಾಲಿ ದೇಹ ಹೋಯ್ತು, ಅರ್ಜುನ ದೇಹನೂ ಹೋಯ್ತು. ಮೂಲ ದೇಹ ಅಣು, ಅದಿದೆ, ಸಮಸ್ಯೆ ಇಲ್ಲ. ಇದು ಅರ್ಥ ಮಾಡ್ಕೊತ ಹೊರಟ್ರೆ ಅಣುವಾಗಿದ್ದು ನಿತ್ಯ, ವ್ಯಾಪ್ತವಾಗಿದ್ದು ನಿತ್ಯ, ಮಧ್ಯಮ ಪರಿಮಾಣದ ಅನಿತ್ಯ. ನಮ್ಮ ಜೀವನ ದೇಹ ಯಾವುದೇ ಪ್ರಾಣಿ ಇದೆ, ಡೈನೋಸಾರ್ ಎಷ್ಟೇ ದೊಡ್ಡದಿದ್ರು ಏನದು? ಮಧ್ಯಮ ಪರಿಮಾಣನೇ. ಮಧ್ಯಮ ಪರಿಮಾಣವಾದ್ರಿಂದ ಏನಾಯ್ತದು? ಅನಿತ್ಯ. ಸರಿಯಾಗಿ ಅರ್ಥ ಮಾಡ್ಕೊತ ಹೊರಟ್ರೆ ದೇವರ ದೇಹ ಯಾತಕ್ಕೆ ಅನಿತ್ಯ, ಜೀವರ ದೇಹ ಯಾತಕ್ಕೆ, ದೇವರ ಎಲ್ಲ ದೇಹಗಳು ಯಾತಕ್ಕೆ ನಿತ್ಯ, ಅವಕ್ಕೆ ಉತ್ತರ ಸಿಗುತ್ತೆ. ಮತ್ಸ್ಯ ರೂಪ ಸರ್ವತ್ರ ವ್ಯಾಪ್ತ, ಪೂರ್ಣ ಸರ್ವತ್ರ ವ್ಯಾಪ್ತ, ಎಲ್ಲ ರೂಪಗಳು ಸರ್ವತ್ರ ವ್ಯಾಪ್ತ, ಎಲ್ಲ ರೂಪಗಳು ನಿತ್ಯ. ಅರ್ಥ ಆಯ್ತಾ? ವೆರಿ ಸಿಂಪಲ್. ಈ ಸೂಚನೆ ಇಂದ್ರಿಯಾಡುತ್ವ ಅನಡುತ್ವ ಶ್ರುತ್ಯೋರ ವಿರೋಧ ಸೂಚನಾದಿತಿ. ಅತ್ರ ಸೂತ್ರೇಷು ತಾರತಮ್ಯ ಕ್ರಮ
ಅನುರೋಧೇನ ಇಂದ್ರಿಯಾಣಾಂ ವಿಚಾರಾನಂತರಂ ಸರ್ವೇಂದ್ರಿಯ ಪ್ರೇರಕಸ್ಯ ಮುಖ್ಯ ಪ್ರಾಣಸ್ಯ ವಿಚಾರಃ ಇತಿ ಭಾವೇನ ತಸ್ಯ ಅಭ್ಯರಿತತ್ವಂ ಸೂಚಯಿತುಂ ಭಾಷ್ಯೆ ಕ್ರಮೋಲ್ಲಂಘನಂ. ಅತ್ರ ಸೂತ್ರೇಷು ತಾರತಮ್ಯ ಕ್ರಮ ಅನುರೋಧೇನ ಇಂದ್ರಿಯಾಣಾಂ ವಿಚಾರಾನಂತರಂ ಸರ್ವೇಂದ್ರಿಯ ಪ್ರೇರಕಸ್ಯ ಮುಖ್ಯ ಪ್ರಾಣಸ್ಯ ವಿಚಾರ ಇತಿ ಭಾವೇನ ತಸ್ಯ ಅಭ್ಯರಿತತ್ವಂ ಸೂಚಯಿತುಂ ಭಾಷ್ಯೆ ಕ್ರಮೋಲ್ಲಂಘನಂ. ಇಲ್ಲಿ ಆಚಾರ್ಯ ಸಂಗ್ರಹ ಮಾಡಬೇಕಾದ್ರೆ ಅಜುಭಾಷ್ಯದೊಳಗೆ ಕ್ರಮ ವ್ಯತ್ಯಾಸ ಮಾಡಿದ್ದಾರೆ. ಯಾತಕ್ಕೆ ಅಂತ ಕೇಳಿದರೆ ಅಭ್ಯರಿಹಿತಂ ಪೂರ್ವಂ ಅಂತಿದೆ. ಅಭ್ಯರಿಹಿತ ಅಂದ್ರೇನು, ಯಾವ್ದು ಹೆಚ್ಚು ಇಂಪಾರ್ಟೆಂಟು ಮೊದಲು ಹೇಳಬೇಕು ಅಂಥೇಳಿ, ಉಳಿದ ಇಂದ್ರಿಯಗಳಿಗೂ ಪ್ರಾಣರಿಗೂ ಕಂಪೇರ್ ಮಾಡಿದ್ರೆ ಪ್ರಾಣದೇವರು ಭಾರಿ ಶ್ರೇಷ್ಠ ಆದ್ದರಿಂದ ಅವರಿಗೆ ಸಂಬಂಧಪಟ್ಟ ಅಧಿಕರಣ ಮೊದಲು ಹೇಳಿಬಿಟ್ಟು ಆಮೇಲೆ ಇಲ್ಲಿ ಹೇಳಿದ್ದಾರೆ. ವಿವಕ್ಷ ಭೇದ ಮತ್ತೆ ಇದು ಏನಾಗ್ತಿತ್ತು, ಸೂತ್ರಕ್ಕೂ ಭಾಷ್ಯಕ್ಕೂ ಹೊಂದಾಣಿಕೆ ಇದೆ, ಅಣುಭಾಷ್ಯಕ್ಕೂ ಭಾಷ್ಯಕ್ಕೂ ಹೊಂದಾಣಿಕೆ ಇಲ್ಲ ಅಂತ ಹೇಳ್ಬೋದಾಗಿದೆ. ಹೊಂದಾಣಿಕೆ ಇದೆ, ಹೇಳೋ ಕ್ರಮದಲ್ಲಿ ವ್ಯತ್ಯಾಸ ಇದೆ. ಅದು ಅಥಾಪಿ ಸೃಷ್ಟಿಕ್ರಮರು ಹಾಗೆ, ಸೃಷ್ಟಿಕ್ರಮ ಓದೋದು ಹೇಳ್ಬಿಡ್ತಾರೆ. ನೋಡೋದಕ್ಕೆ ಅನಿಸುತ್ತೆ ಉಳಿದವರಿಗೆಲ್ಲ ಏನು ಸೃಷ್ಟಿಗೆ ಫುಲ್ ಆಫ್ ಕನ್ಫ್ಯೂಷನ್, ಸೈಂಟಿಸ್ಟಿಗೂ ಕನ್ಫ್ಯೂಷನ್ನು ಇವ್ರಿಗೂ ಕನ್ಫ್ಯೂಷನ್ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ. ಹಾಗಿಲ್ಲ, ವಿವಕ್ಷಾಭೇದೇನ. ಅಥರ್ವಣ ಶುರುವಾಯಿತು ಉಪನಿಷತ್ತು. ಏನಂತ ಹೇಳಿ ಶುರುವಾಯಿತು ಉಪನಿಷತ್ತು ಹೇಳಬೇಕಾದ್ರೆ, ಅಥರ್ವರು ಬ್ರಹ್ಮದೇವರ ಜ್ಯೇಷ್ಠ ಪುತ್ರ ಅಂತ ಹೇಳ್ಬಿಟ್ರು, ನಡೆಯಂತೆ ಜ್ಯೇಷ್ಠ ಪುತ್ರ ಅಂತೇಳಿ. ಆ ಜ್ಯೇಷ್ಠ ಭಾಗವತರು ಹೇಳ್ತಾರೆ ರುದ್ರದೇವರು ಬದಲು ಹುಟ್ಟಿದ್ದು, ಅದಕ್ಕಿಂತ ಒಂದು ಅವರು ದೊಡ್ಡವರಾಗಿದೆ. ಆಚಾರ್ಯ ಹೇಳ್ತಾರೆ ಈ ಮನ್ವಂತರದಲ್ಲಿ ಚೇಂಜ್ ಆಗುತ್ತೆ ಅಂತೇಳಿ. ಯಾವ ಪ್ರಸಂಗದಲ್ಲಿ ಹೇಳ್ತಾರೆ ನೋಡಿದ್ಮೇಲೆ ಅರ್ಥ ಆಗಬೇಕು. ಅರ್ಥ ಆಯ್ತಾ? ಯಾವ ಸಮಸ್ಯೆನೂ ಇಲ್ಲ. ವಾಯುದೇವರು ಜ್ಯೇಷ್ಠರು, ಭೀಮಸೇನ ತಮ್ಮ, ವಿರೋಧ ಬಂದೋಯ್ತು. ಯಮದೇವರು ಕಡಿಮೆ ಅವರು, ಆದರೂ ಧರ್ಮರಾಜ ಅಣ್ಣ, ಭೀಮಸೇನ ತಮ್ಮ. ಇದೇನಿದು ಅವತಾರ ಕ್ರಮದಲ್ಲಿ ಧರ್ಮರಾಜ ಮೊದಲು ಭೀಮಸೇನರ ಆಮೇಲೆ, ತಾರತಮ್ಯ ಕ್ರಮದಲ್ಲಿ ಪ್ರಾಣೋವೈ ಜ್ಯೇಷ್ಠಸ್ಯ ಶ್ರೇಷ್ಠಶ್ಚ. ಇದೆಲ್ಲ ಯೋಚನೆ ಮಾಡಿದರೆ ಯಾವ ಕ್ರಮದಲ್ಲಿ ಹೇಳ್ತಾರೆ ಎಂದು ವಿವೇಕ ಇಲ್ಲದವರೆ ತಪ್ಪಾಗಿದೆ. ಪುರಾಣ ಪುಣ್ಯಕಥೆ ಓದಿ ಎಲ್ಲ ಬ್ರಹ್ಮಸೂತ್ರಗಳು ಎಷ್ಟು ಬಂತಿದ್ದು. ಲೋಕದಲ್ಲೂ ಹಾಗೇನೆ ಯಾವುದೇ ಎರಡು ಲೆಟ್ರೆ ವಿರೋಧ ಬಂದ್ಬಿಟ್ಟು ಸಮನ್ವಯ ಮಾಡೋ ಕ್ರಮ ಇರೋದು. ಒಬ್ಬರೇ ಬರೆದಿದ್ದಾರೆ, ಬರ್ತೀನಿ ಅಂತ ಒಂದು ಪತ್ರ ಇನ್ನೊಂದು ಪತ್ರ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಬರೋದು ಏನು ಕಾಂಟ್ರಡಿಕ್ಷನ್ ಅಂತ ಹೇಳಿದ್ರು. ಏಟ್ ಮಾಡ ತಕ್ಷಣ ಡೇಟ್ ನೋಡಿದೆ ಏನಿದೆ, ಈಗ ಮೊದಲು ಬರೆದಿದ್ದು ಬರೋದಿಲ್ಲ, ಈ ಬರ್ತಾರೆ ಅಂತ ಅರ್ಥ ಆಯ್ತಾ? ಇವೆಲ್ಲ ಯೋಚನೆ ಮಾಡಿದರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಬ್ರಹ್ಮಸೂತ್ರ ಬೇಸಿಕ್ ಅದು. ಉಳಿದೆಲ್ಲ ಅಡಾಪ್ಟ್ ಮಾಡ್ಕೊಂಡು ಬ್ರಹ್ಮಸೂತ್ರ ಬಿಟ್ಟುಬಿಟ್ರು ಅಷ್ಟೇ. ಬ್ರಹ್ಮಸೂತ್ರ ಬರೆದ ಮೇಲೆ ಇವೆಲ್ಲ ಜನಕ್ಕೆ ಅರ್ಥ ಆಗಿದ್ದು. ಆದರೆ ಬ್ರಹ್ಮಸೂತ್ರ ಬಿಟ್ಟು ನಾವೇ ಅರ್ಥ ಮಾಡ್ಕೊಂಡು ಶುರು ಮಾಡಿದ್ರು ಅಷ್ಟೇ, ತಪ್ಪದು. ಅತ್ರ ಸೂತ್ರೇಷು ತಾರತಮ್ಯ ಕ್ರಮಾನುರೋಧೇನ ನನು ಅಥಾಪಿ ಜೀವಸ್ಯ ಕರಣಾನ್ಯಾಹು ಪ್ರಾಣಾನ್ ಇತಿ ಇಂದ್ರಿಯಾಣಾಂ ಜೀವಕರಣತ್ವ ಶ್ರುತ್ಯ ಜೀವವಶತ್ವೇನ ಅನುಭವಾತ್ ಜೀವಕರಣಾನೀತಿ ಯುಕ್ತ್ಯುಪೇತಯ ವಿರುದ್ಧತ್ವೇನ ಬ್ರಹ್ಮಣೋ ವಾ ಏತಾನಿ ಕರಣಾನಿ ಇತಿ ಬ್ರಹ್ಮಕರಣತ್ವ ಶ್ರುತೇಃ ಅಮಾನತ್ವೇ ಪ್ರಾಗುಕ್ತ ಸಮನ್ವಯ ಅಯೋಗಃ ಇತ್ಯತಃ ಪ್ರಾಪ್ತಂ ಜ್ಯೋತಿರಾಜ್ಯಧಿಷ್ಠಾನಂ ತು ಇತ್ಯಾದಿ ಸೂತ್ರತ್ರಯ ಉಕ್ತಂ ದಶಮಧಿಕರಣಂ. ಮೂರಧಿಕರಣದಲ್ಲಿ ಹೇಳಿದ ವಿಚಾರ ಹೇಳ್ತಾರೆ. ತಸ್ಯಾಪ್ಯರ್ಥ ಇಂದ್ರಿಯಾಣಿ ತದುದ್ಭವಾನಿ ಇತಿ. ತದುದ್ಭವ ಅಂತಿದೆ, ಅದನ್ನು ಲಿಂಗ ವ್ಯತ್ಯಾಸ ವಚನ ವ್ಯತ್ಯಾಸ ಮಾಡಿ ತದುದ್ಭವಾನಿ ಅಂತ ಮಾಡ್ಕೋಬೇಕು. ಎರಡೆರಡು, ಲಿಂಗನೂ ವ್ಯತ್ಯಾಸ ವಚನನೂ ವ್ಯತ್ಯಾಸ. ನಾನು ಅಥಾಪಿ ಜೀವಸ್ಯ ಕರಣಾನ್ಯಾಹು ಪ್ರಾಣಾನ್. ಇನ್ನೊಂದು ವಿರೋಧ ಬಂತು ನೋಡಿ ಅಂತ ತೋರಿಸ್ತ್ಯ. ಒಂದು ಕಡೆ ಶ್ರುತಿ ಹೇಳ್ತಾ ಇದೆ ಜೀವಸ್ಯ ಕರಣಾನಿ ಆಹುಹು ಪ್ರಾಣಾನ್. ಪ್ರಾಣಗಳು ಒಂದು ಇಂದ್ರಿಯಗಳು, ಜೀವನಿಗೆ ಕರಣಗಳು ಅಂತ ಹೇಳಿದ್ದಾರೆ. ಜೀವನಿಗೆ ಕರಣಗಳು. ಜೀವನಿಗೆ ಕರಣ ಆದಾಗ ಜೀವ ಏನಾಗ್ತಾನೆ? ಕರ್ತ ಆಗ್ತಾನೆ. ಕರ್ತೃವಿಗೆ ಕರಣ. ಜೀವಸ್ಯ ಕರಣಾನಿ ಅಂತ ಹೇಳಿದಾಗ ಜೀವ ಕರ್ತೃ, ಕರಣಗಳು ಇಂದ್ರಿಯಗಳು. ಆಯ್ತಾ? ಆಯ್ತು. ಇನ್ನೊಂದು ಕಡೆ ಹೇಳ್ತಾರೆ ಜೀವಕರಣತ್ವ ಶ್ರುತ್ಯ ಜೀವವಶ. ಜೀವಕರಣತ್ವ ಜೀವಕರ್ತೃ ಅಂದಮೇಲೆ ಕರ್ಣ ಯಾರಧೀನ? ಜೀವನಧೀನ. ಕರ್ತೃ ಜೀವ ಆದರೆ ಜೀವನಧೀನ ಅಂತ ಆಯಿತು. ಜೀವಕರಣಾನೀತಿ ಯುಕ್ತಿಪೇತಯ. ಇದು ಒಂದು ಯುಕ್ತಿನೂ ಹೌದು. ಯಾರಿಗೆ ಯಾವುದು ಕರಣ ಆಗಿದೆಯೋ ಅವನು ಕರ್ತೃವಾದ್ದರಿಂದ ಕರ್ತೃವಾದ ಅವನಿಗೆ ಕರ್ಣ ಅಧೀನ. ಒಳ್ಳೆ ಯುಕ್ತಿ ಅದು, ಸರಿ ಹೋಗ್ಬಿಟ್ಟಿದೆ. ಆದ್ರೆ ಇನ್ನೊಂದು ಕಡೆ ಹೇಳ್ತಾರೆ ಬ್ರಹ್ಮಣೋವಾಯೇತಾನಿ ಕರಣಾನಿ. ಎಲ್ಲ ಪರಮಾತ್ಮನ ಕರಣಗಳು ಇವು ಅಂತಃಪ್ರವಿಶ್ಯ ಅಂತ ಹೇಳಿಬಿಟ್ರು. ಎಲ್ಲ ದೇವರ ಆಡಿಸ್ತಾ ಇದೆ. ಸೊ ಜೀವನ ವಶರೋ ದೇವರ ವಶರೋ ಆಗಿದ್ರೆ ಪ್ರಶ್ನೆ ಬಂತು. ನಾವು ಅನುಭವ ಕೂಡ ಏನಂತ ಹೇಳ್ತಾ ಇದೆ ನಮಗೀಗ? ನಮ್ಮ ಕಣ್ಣು ನಾವು ನಮ್ಮ ವಶ ಅಂತ ಭ್ರಮೆ ಬಂದ್ಬಿಟ್ಟಿದೆ ನಮಗೆ. ಏನು ಉತ್ತರ ಕೂಡ ಹೇಳ್ತಾರೆ? ಬ್ರಹ್ಮಕರಣತ್ವ ಶ್ರುತೇಹೇ. ಜೀವಕರಣತ್ವ ಶ್ರುತಿ ಒಂದು, ಬ್ರಹ್ಮಕರಣತ್ವ ಶ್ರುತಿ ಒಂದು. ಅಂದರೆ ಜೀವಕರ್ತೃತ್ವ ಒಂದಾಯಿತು, ಬ್ರಹ್ಮಕರ್ತೃತ್ವ ಒಂದಾಯಿತು. ಆ ವಿರೋಧ ಬಂದಿದ್ದರಿಂದ ಏನಾಯ್ತು ಅಲ್ಲಿಗೆ? ಅಮಾನತ್ವೇ. ಅದು ಪ್ರಮಾಣವಾಗಲೇ ಇಲ್ಲ, ಅದು ಸಮನ್ವಯ ಮಾಡಿದಾಗ ಅರ್ಥನೇ ಇಲ್ಲ. ಇತ್ಯತಃ ಪ್ರಾಪ್ತಂ
ಜ್ಯೋತಿರಾದ್ಯಧಿಷ್ಠಾನಂ ತು ಇತ್ಯಾದಿ ಸೂತ್ರತ್ರಯೋಪೇತಂ ದಶಮಧಿಕರಣಂ ತಸ್ಯಾಪ್ಯರ್ಥ ಇಂದ್ರಿಯಾಣಿ ತದುದ್ಭವಾನಿ. ಇಲ್ಲ, ಬ್ರಹ್ಮಕರಣಗಳೇ ಎಂಬುದು ಸರಿ. ಸ್ವತಂತ್ರ ಕರ್ತೃವಾಗಿ ಪರಮಾತ್ಮ ಇರೋದ್ರಿಂದ ಮುಖ್ಯವಾಗಿ ಯಾರಿಗೆ ಕರಣ? ಪರಮಾತ್ಮನಿಗೆ ಕರಣಗಳು. ಆದರೆ ಜೀವ ಪರಾಧೀನ ಕರ್ತೃ ಆದ್ದರಿಂದ ಪರಾಧೀನ ಕರಣಗಳೇ ಹೊರತು ಅಲ್ಲಿಂದ ಬರಬೇಕಾಗ. ಅದಕ್ಕೇನಂತ ಹೇಳಿದ್ರು, ನೋಡಿ ನೋಡಿಸುವ, ಕೇಳಿ ಕೇಳಿಸುವ ಅಂತ ಹೇಳ್ತಾ ಮುಖ್ಯ ಕರ್ತೃ ಅಮುಖ್ಯ ಕರ್ತೃ, ಸ್ವತಂತ್ರ ಕರ್ತೃ ಪರಾಧೀನ ಕರ್ತೃ, ಇವೆಲ್ಲ ವಿವೇಚನೆ ಮಾಡಿದ್ರೆ ಗೊತ್ತಾಗೋದಿಲ್ಲ. ಅದೆಲ್ಲ ಮುಂದೆ ಹೇಳ್ತಾರೆ ನಾಳೆ. ಇದರಿಂದ ಏನೇನು ಗೊತ್ತಾಯ್ತು ನಮಗೀಗ? ಯೋಧ ಪ್ರವೇಶ ಗಟ್ಟಿ ಆಯ್ತಾಗ ಹೊತ್ತಾನೆ ತೀರ್ಮಾನ ಮಾಡಿದ್ರಿಂದ ನಮ್ಮ ಅನುಭವಕ್ಕೆ ವಿರುದ್ಧವಾಗಿ ಹೇಳ್ತಾ ನಾನು ಮಾಡಿದೆ ಅಂತ ಅನುಭವ ಬಂದಿದೆ. ಈಗ ನಾಹಂಕರ್ತ ಹರಿಕರ್ತ ಅನ್ಬೇಕು ಅಂತ